ತುಂಬಾ ಜನ ಹೆಣ್ಮಕ್ಳು ಮಕ್ಕಳಾಗಿಲ್ಲ ಅಂತ ಕಷ್ಟಪಟ್ಟಿರ್ತಾರೆ. ನಿರಂತರವಾಗಿ ಹಾಸ್ಪಿಟಲ್‌ಗಳು ವಿಸಿಟ್ ಮಾಡ್ತಾ ಇರ್ತಾರೆ. ತುಂಬಾ ಜನರಿಗೆ IVF ಈ ತರ ಎಲ್ಲ ವಾಪಸ್ ವಾಪಸ್ ಫೇಲ್ಯೂರ್ ಆದಾಗ 1 ಟೈಮ್, 2 ಟೈಮ್ ಅಥವಾ ಕೆಲವೊಬ್ಬರಿಗೆ ಅದನ್ನ ಅಫೋರ್ಡ್ ಮಾಡೋ ಶಕ್ತಿ ಕೂಡ ಇರೋದಿಲ್ಲ. ಅವರೆಲ್ಲರಿಗೂ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ನೀವು ಹೆಲ್ದಿಯಾಗಿ ಫ್ಯಾಟ್ ಲಾಸ್ ಮಾಡಿ. ಎಕ್ಸರ್ಸೈಸ್ ಸ್ಟ್ರೆಂತ್ ಬೇಸ್ಡ್, ರೆಸಿಸ್ಟೆನ್ಸ್ ಬೇಸ್ಡ್ ಎಕ್ಸರ್ಸೈಸ್ ಮಾಡಿ. ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಸರಿ ಹೋಗುತ್ತೆ. ಆ ನಂತರ ನಿಮಗೆ ಕನ್ಸೀವ್ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ನೀವು ನನ್ನ ಚಾನೆಲ್ ತುಂಬಾ ಜನ ನೋಡಿರ್ತೀರಾ. ನನ್ಗೆ ಎಷ್ಟೋ ವರ್ಷದ ನಂತರ ಕನ್ಸೀವ್ ಆಯ್ತು, ಈ ತರ ಹೆಲ್ದಿಯಾಗಿ ಫ್ಯಾಟ್ ಲಾಸ್ ಮಾಡಿದ್ಮೇಲೆ ಅಂತ ಹೇಳಿರೋದು ಕೇಳಿರ್ತೀರಾ. ಅಂದ್ರೆ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಬಟ್ ನೀವು ಯಾವ್ದಾದ್ರು ಬೇಗ ಬೇಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಅಡ್ಡ ದಾರಿ ಎಲ್ಲ ಹಿಡಿದು ಏನೇನೋ ಶಾರ್ಟ್ ಕಟ್ಸ್ ಎಲ್ಲ ಮಾಡಕ್ ಹೋದ್ರೆ ಹೆಲ್ತ್ ಇನ್ನ ಹಾಳಾಗುತ್ತೆ. ನೀವು ವೆಯ್ಟ್ ಲಾಸ್ ಎಲ್ಲ ಮಾಡಬೇಕಾಗಿರೋದು ಫ್ಯಾಟ್ ಲಾಸ್. ಫ್ಯಾಟ್ ಲಾಸ್ ಅನ್ನೋದು ಬೊಜ್ಜು ಕರಗಿಸಿ ಸ್ಟ್ರಾಂಗ್ ಆಗಿ ನಿಮ್ಮ ಬಾಡಿನಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಏನಿದೆ ಸರಿಯಾಗಿ ಸಿಂಕ್ ಆಗುತ್ತೆ. ಆ ನಂತರನೇ ನಿಮಗೆ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಸಿಗೋದು. ಅದರಲ್ಲಿ ಮಕ್ಕಳಾಗದೇ ಇರೋ ವಿಷಯದಲ್ಲಿ ಹುಡುಗಿಯರ್ದು ಒಂದೇ ತೊಂದರೆ ಅಲ್ಲ, ಹುಡುಗರ ಕಡೆನೂ ತೊಂದರೆ ಇರುತ್ತೆ. ಮಕ್ಕಳಾಗಿಲ್ಲ ಅಂದ್ರೆ ಬರೀ ಹೆಣ್ಮಕ್ಳದೇ ಪ್ರಾಬ್ಲಮ್ ಅಂತ ಅವರೇ 90% ಜನ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡ್ ಬಂದಿರ್ತಾರೆ. ಬಟ್ ಕೆಲವೊಂದ್ಸಲ ಡೀಟೇಲ್ಡ್ ಆಗಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಹಸ್ಬೆಂಡ್ ಕಡೆನೂ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಈಗ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಕೆಲವೊಬ್ರು ಸ್ಮೋಕ್ ಮಾಡ್ತಿರ್ತಾರೆ, ಕೆಲವೊಬ್ರು ಡ್ರಿಂಕ್ಸ್ ಮಾಡ್ತಿರ್ತಾರೆ, ಓವರ್ ವೆಯ್ಟ್ ಇರ್ತಾರೆ. ಕನ್ಸೀವಿಂಗ್ ಮಕ್ಕಳು ಡಿಲೇ ಆಗ್ತಿದ್ದಾಗ ಎರಡು ಕಡೆಯಿಂದನೂ ಪ್ರಾಬ್ಲಮ್ ಇರ್ಬೋದು. ನೀವು ಯಾವ್ದಾದ್ರು ಒಳ್ಳೆ ಫರ್ಟಿಲಿಟಿ ಎಕ್ಸ್ಪರ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿ. ಆ ನಂತರ ನಿಮಗೆ ತುಂಬಾ ಜನರಿಗೆ ಈ ರೀತಿ IVF ಅಥವಾ ಕಾಸ್ಟ್ಲಿ ಪ್ರೊಸೀಜರ್ಸ್ನ ಕೂಡ ಆಪ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಒಂದು ಹೆಲ್ದಿ ಫ್ಯಾಟ್ ಲಾಸ್ ಮಾಡಿ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿ, ಆರೋಗ್ಯಕರವಾದ ಒಂದು ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರು ಕೂಡ ತುಂಬಾ ಜನರಿಗೆ ಅಟ್ಲೀಸ್ಟ್ ಒಂದು 60-70% ಜನರಿಗಾದ್ರೂ ಈ ರೀತಿ ಏನು ಪ್ರೊಸೀಜರ್ ಇಲ್ದೇನೆ ಮಕ್ಕಳಾಗುವಂತ ಚಾನ್ಸಸ್ ಇರುತ್ತೆ. ಒಂದು ಹಾರ್ಡ್ ಕೋರ್ ಮೆಥಡ್ಸ್ ಏನಿದೆ IVF ಎಲ್ಲ ತುಂಬಾ ಕಷ್ಟದ ಪ್ರೊಸೀಜರ್ಸ್. ಒಬ್ಬೊಬ್ಬರಿಗೆಲ್ಲ ಫೇಲ್ ಆದಾಗೆಲ್ಲ ತುಂಬಾ ಡಿಸಪಾಯಿಂಟ್ ಆಗಿ ಹೋಗ್ತಾರೆ. ಅಷ್ಟೊಂದೆಲ್ಲ ಕಷ್ಟ ಪಡೋದಕ್ ಮೊದ್ಲೇ ಫಸ್ಟ್ ಒಂದ್ಸಲ ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಗಂಡ ಹೆಂಡತಿ ಇಬ್ರು ಸೇರಿ ಒಂದ್ ಸ್ವಲ್ಪ ಚೇಂಜಸ್ ಆದ ನಂತರ ಆಗಿಲ್ಲ ಅಂದ್ರೆ ಅವಾಗ ಬೇಕಾದ್ರೆ ನೀವು ಆಲ್ಟರ್ನೇಟಿವ್ ಮೆಥಡ್ಸ್ ಟ್ರೈ ಮಾಡ್ಬೋದು. ಮೊದಲನೇ ಸಲ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅನ್ನೋದು ನನ್ನ ಪರ್ಸನಲ್ ಅಡ್ವೈಸ್.